ನಾದ ಕೃಷ್ಣ ಗರ್ಭಾಬ್ದ ಚೂಟ ಕೂತರಾಯ್ತು ಎನ್ನ ಮನಸ್ಸು ಒಳ್ಳೆಗೆ ಗಣನೆಯ ಮಾಡಿತು ಸಂಧಾನಕ್ಕೆ ಬಂದ ಎನ್ನ ಕಣ್ಣಿಂದ ನೋಡದ ಪಶುವೆ ಎಲೈ ಕಪಟಿ ಈ ಶ್ರೀಕೃಷ್ಣನ್ಯಾರೆಂದು ತಿಳಿದಿರುವಿ ನಾನು ಪಕ್ಷ ಪಾತಕನಲ್ಲ ಶಿಷ್ಟ ಜನ ರಕ್ಷಕ ದುಷ್ಟ ಜನ ಶಿಕ್ಷಕ ನಂಬಿದ ಮಧುರೆಯ ಸ್ತ್ರೀಯರಿಗೆ ಪಂಚ ಪ್ರಾಣನು ನಾನು ಎನ್ನ ನಂಬಿದ ಪಂಚ ಪಾಂಡವರಿಗೆ ಪ್ರಾಣ ರಕ್ಷಕನು ನಾನು ನಂಬದೇ ಇರುವ ನಿನ್ನ ವಂಶಕ್ಕೆ ಗಂಟಲು ಗಾಣನು ನಾನು ಕೇಳಿದೆಯಾ ವಂಚಕನೇ ನಿನ್ನ ವಂಶವನ್ನೆಲ್ಲ ಬಿಡ ಮೇಲಾಗಿ ಬೀಳುವವರೆಗೂ ಎನ್ನ ತಂತುವೆಂಬ ಕೈ ಕೊಡಲಿಯನ್ನು ಕೆಳಕ್ಕೆ ಇಳಿಸುವುದಿಲ್ಲ ಅದಕ್ಕಾಗಿ ನಾನು ನನ್ನ ಅಣ್ಣನಾದ ಬಲರಾಮನನ್ನು ಗೋವಾದಯಂ ಸಂಕಲ್ಪಿಸಿ ಅದರ ದೋಷ ನಿವಾರಣೆಗಾಗಿ ಬಲರಾಮನನ್ನು ಭೂ ಪ್ರದಕ್ಷಿಣೆಗಾಗಿ ಕಳಿಸಿರ್ಪನು ಎಂತ ಮೋಸ ಮಾಡಿದೆ ಬಲರಾಮನು ಬರುವುದರೊಳಗಾಗಿ ನಿನ್ನ ವಂಶವನ್ನೆಲ್ಲ ನಿರ್ನಾಮ ಮಾಡುತ್ತೇನೆ ಎಚ್ಚರವಿರಲಿ ಕೋರವನೇ ನಾನಿನ ಇದ್ದದೋ ಏನಾಗುವುದೋ ನೋಡಿಕೊಳ್ಳುತ್ತೇನೆ ಅಯ್ಯೋ ಎಲ್ಲ ಸಾರಥಿ ಕೆಟ್ಟಿತು ಕೆಟ್ಟಿತು ಈ ಕೌರವ ಮಹಾರಾಜನ ಸಂಪತ್ತು ಹಾಳಾಯಿತು ಮನೋ ಉಲ್ಲಾಸವೆಂಬ ಮಹಾಸಮುದ್ರವು ಬತ್ತಿ ತಳಮಳಗೊಂಡಿತು 11 ಅಕ್ಷೋಹಿಣಿ ಸೈನ್ಯವು ದಿಕ್ಕಿಲ್ಲದಂತಾಯಿತು ನಂಬಿದ ವೀರರೆಲ್ಲ ಕುಂಬಿನಿ ಸೇರಿದಂತೆ ಮಲಗಿಬಿಟ್ಟರು ಏ ಕೃಷ್ಣ ಇದು ನಿನ್ನ ತಂತ್ರವೇ ಇರಬಹುದು ಕನಕರ್ಣ ಅಯ್ಯೋ ಮಾಯಕಾರನೆಂಬ ಸಂಗತಿ ಮೊದಲ ತಿಳಿದದ್ದರ ಬಳಿದ ನಾಮವನ್ನು ನಿರ್ನಾಮ ಮಾಡುತ್ತಿದ್ದೆ ಬಲರಾಮನನ್ನು ಭೂಪ್ರದಕ್ಷಿಣೆಗೆ ಕಳಿಸುತ್ತಿದ್ದಿಲ್ಲ ಬಾಲರಾಮನೊಬ್ಬ ಎನ್ನ ಬಳಿಯಲ್ಲಿದ್ದರೆ ಕೃಷ್ಣ ನಿನ್ನ ಈ ಪರಿಣಾಮ ಬಿಡುತ್ತಿದ್ದಿಲ್ಲ ನಿನ್ನ ಕಪಟ ನನಗೆ ಒಳೆಯಲಿಲ್ಲ ಅಯ್ಯೋ ಈ ಮಹಾಯುದ್ಧವು ಈಗ ಕೆಟ್ಟು ಹೋಯ್ತಲ್ಲ ಜಾಗ್ರತೆಯಿಂದ ಕಲಿಕರ್ಣನ ಕರೆದುಕೊಂಡು ಬರುವಂತನಾಗು ಸಾರಥಿ ಕರ್ಪುರಾರಿಯ ಮೇಲೆ ಮೈ ಉಪ್ಪಿಸಿಕೊಂಡು ಗದೆಯನ್ನೆತ್ತಿಕೊಂಡು ಹೋಗುವುದು ನೀನು ಹಠಕ್ಕೆ ಓ ಮಿತ್ರ ದುರ್ಯೋಧನ ಓ ಕಲಿಕರ್ಣ ಈ ಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟಿರುವೆ ಎಂದಿನ ಕಾಲಗದ ವಿಸ್ತಾರವನ್ನು ನೋಡು ಭಿಕ್ಷುಕರಂತಿರ್ಪ ಪಾಂಡವರ ಐವರ ಮಸ್ತಕಗಳನ್ನು ಹರಿದ ಬಳಿದ ರಾಯನ್ನು ಬೆಚ್ಚಿ ಬೆರಗಾಗುವಂತೆ ಒಡೆಯ ದುರ್ದೊಡೆ ಸೂರ್ಯ ಸಾರ್ಥಕವೇನು ಓಹೋ ಕೌರವೇಂದ್ರ ನೋಡಿ ಈ ಕರ್ಣನ ಬುಧವಲ್ಲ ಸೂರ್ಯನಂದನನಾದ ಕರ್ಣ ಮಿತ್ರ ದುರ್ಯೋಧನ 71 ದಿವಸದೊಳ ಪಾಂಡವರಂ ಜಯಿಸಿ ಕೈ ಚಪ್ಪಾಳ ಒಡೆದು ದರ್ಪದೊಳ ನಿರ್ಧಾರ ಮಾಡಿದ್ದ ಈಗಲೇ ಕಾಣುವುದು ಬಲವೆಲ್ಲ ಮಡಿದಿದ್ದು ಈಗ ತಲೆ ಎತ್ತಿದ ವೀರನು ನೀನೊಬ್ಬನೇ ಉಳಿದಿರುವಿ 5 ದಿವಸದೊಳಗಾಗಿ ಪಾಂಡವರನ್ನು ಕೊಲ್ಲಬೇಕು ಕರ್ಣ ಇದನ್ನೇ ಹೇಳಿದ ರಚನ ಆಹೋ ಗಾಂಧಾರಿ ತನಯನಾದ ದುರ್ಯೋಧನ ಆಹೋ ರಾಧೆಯ ತನಯನಾದ ಕೃಷ್ಣ ಕಲಿಕರ್ಣ ನಾದ ದೀಪ ಕಾಲ್ಗಿಚ್ಚಿನಂತಿರುವ ನಿನ್ನ ಮುಖವು ಕಾಡಿಗೆಂತೆ ಬಾಡಿಕೊಂಡಿರ್ತೇತಕ್ಕೆ ಓ ಕೌರವ ಭೂಪತಿ ಈ ಹೇಡಿತನವನ್ನು ಬಿಟ್ಟು ನಿನ್ನ ಮನದ ಧೈರ್ಯವಂತಾದ ಎಲ್ಲವಾದರ ಬಳಿ ನನ್ನ ಮಂಡಲದಲ್ಲಿ ಪಾಂಡವರ ಮಂಡಗಳನ್ನರದನ್ನು ಚಂಡಾಡುತ್ತಾ ಬಂದು ನಿನ್ನ ಚರಣ ಪುಂಡರಿಕದವರು ಮಂದ ಕಾಣಿಕೆಯನ್ನಿಟ್ಟು ಇದುವರೆಗೂ ನಿನ್ನ ಉಪ್ಪು ತಿಂದಿದ್ದು ಸಾರ್ಥಕಗೊಳಿಸದಿದ್ದರೆ ನಿನಗೊಂದಿದ ಅಪಜಯವೆಂದು ಎನ್ನ ಮನಸ್ಸಿಗೆ ಸಹ ಇರುವುದು ಅಹೋ ಕೌರವೇಂದ್ರ ಆಹೋ ರವಿನಂದನ ಮಿತ್ರ ಇತ್ತ ಕೇಳು ನಿನ್ನ ಪೌರುಷವಂ ತಾಳು ನಿನ್ನ ಮನದ ಸಂಕೋಚವಂ ನನಗೆ ಹೇಳು ಬಳಿರಲ ಸಾರಥಿ ಈಗಿಂದೀಗಲೇ ನಮ್ಮ ವೀರ ಪದವನ್ನು ಸಿದ್ಧ ಮಾಡುವಂತ ನಾವು ಸಾರಥಿ ಅತಿ ಜಾಸ್ತಿ
ಕಾಂತಿ ತಿಳಿಸುವುದಿಲ್ಲವೇ? ಎಂದಿಗೂ ತಿಳಿಸುವುದಿಲ್ಲ ಪ್ರಿಯ ಕಾಂತಿ. ಪ್ರಿಯ ರಾಜ ಪ್ರಿಯ ರತ್ನ ಖಚಿತವಾದ ರಥವನ್ನು ಹೇರಿ ನೀನು ಹೋಗುವ ಪಯಣವೆಲ್ಲಿ ನಿನ್ನ ಸತಿಳಾದ ಎನ್ನ ಮುಂದೆ ತಿಳಿಸಿ ಕಾಂತ ಹೇ ಸುಬ್ರಾಂಶಮುಖಿ ವಿಭ್ರಮೆಗೆ ಕೊಂದಿದ್ದವಳಂತೆ ಸಮುದ್ರೋಪಮಾನವಾಗಿದ್ದಳ ಮಧ್ಯದೊಳು ಬಂದ ಗರ್ಭವೆಂಬಾಗಿ ಈ ಮಹಾತ್ಮದ ಪಯಣವೆಲ್ಲಿಗೆಂದು ನಿರ್ಭಯದಿಂದ ಕೇಳುತ್ತಿರುವೆಯ ನಮ್ಮೆಲ್ಲ ಬಾಣದಿಂದ ಒಡೆದು ಛಿದ್ರ ಮಾಡುತ್ತಿದ್ದೆ ನಾ ಹೋಗುವ ಪಯಣಕ್ಕೆ ಶ್ರೀ ಅತಿ ಅಪಶಕುನವೆಂದರೆ ನಾ ಸಹಿಸಿಕೊಂಡೆನು. ಹೀಗಾದ್ರೆ ಈ ಅಕ್ಷೋಣಿಗಳು ತುಂಬಿವರ ಸೂಸುವ ಯುದ್ಧದ ಪ್ರಸಂಗ ನೀ ಕೇಳಿಲ್ಲವೇ? ಈ ಪ್ರಾಣಪ್ರಿಯೇ ಓಳಿರಿ ಕೋಲಾಹಲದಲ್ಲಿ ಆ ಪಾಂಡವರ ಮಂಡಲದಲ್ಲಿ ಚಂಡಾಡಲು ಹೋಗಿ ಬರಲು ಕಾಂತೆ ಕಾಂತಿ ಸುಂದರ ದೇಹಕ್ಕೆ ಬಾಧ್ಯಳಾದ ಕಾರಣ ಸರ್ವ ವಿಚಾರವೂ ಇನ್ನು ಮುಂದೆ ತಿಳಿಸಬೇಕು. ಕಾಂತ ಹೇ ನಲ್ಲೆ, ನೀನು ನಿಲ್ಲು ನಿಲ್ಲು ಎನ್ನುವ ನುಡಿಯಂ ಕೇಳಿ ಎನ್ನ ಮನವು ಅಲ್ಲೋಲ ಕಲ್ಲೋಲವಾಯಿತು. ಹೇ ಕಾಂತೆ, ದುರ್ಯೋಧನ
ನನ್ನ ತನವೆಲ್ಲ ಧರ್ಮ ಮಾಡಿ ತ್ಯಾಗದಲ್ಲಿ ಕಾರಣನೆಂದೆನಿಸಿಕೊಂಡೆ ಇದೇನೆಂದು ಮಂಡೆಯ ನೆತ್ತಿ ಕೌರವನೇ ನಾಟರಿ ಎನ್ನ ಮಾನವನ್ನು ಕಳೆದನೆ ಅದೇ ನಮಗೆ ಸುಂದರ ಇಂಥ ಪ್ರಾಣ ಪ್ರಿಯನಾದ ಕೌರವ ಮಹಾರಾಜನು ಎನ್ನಂಬಿ ಈ ಮಹಾಯುದ್ಧವನ್ನು ಕೈಗೊಂಡರು ಕಾತೆ ಸುಂದರ ನಿನ್ನ ಮಾತು ಕೇಳಿ ಮಾಡುತ್ತಿರುವ ಕಾಳಗವೇನಾದರೂ ಬೆಟ್ಟರೆ ನೀನೇ ಎಂದ ಗತಿಯಲ್ಲಿ ಕಂಡು ತಗದ ದುರ್ಯೋಧನ ಬಾಯನ್ನು ಮಣ್ಣಾಗುವಂತಾಗುವುದಿಲ್ಲ ನೀನು ಎನ್ನಗೆ ಪ್ರತಿ ಮಾತನಾಡದೆ ನೀನು ನಿನ್ನ ಅಂತಃಪುರಕ್ಕೆ ತೆರಳುವಂತಳಾಗಿ ನಾರಿ ಮಾದನವಯ್ಯಾರಿ ಕೇಳಿದರೆ ಕೇಳು ಇಂಥ ಪಂಥ ಏಕೆ ಕಾಣ ಇಂಥ ಪಂಥ ಕಾಂತಿ ನಾನು ಎಷ್ಟು ಪರಿಯಿಂದ ಹೇಳಿದರೂ ತಿಳಿಸುವುದಿಲ್ಲವೆಂದೇಳಿ ಸಹಜವಾಗಿ ಹೇಳಿ. ಭಾಗ್ಯವಾದ ಕಾರಣ ಸರ್ವ ವಿಚಾರವು ಎನ್ನ ಮುಂದೆ ತಿಳಿಸಬೇಕು ಕಾಂತ ಆ ಹೇ ಎನ್ನ ಪ್ರಾಣ ಕಾಂತಿ ನಿನ್ನ ಯಾತಕ್ಕೆ ಒಣ ಭ್ರಾಂತೆ ನಿಶ್ಚಿಂತನಾಗಿರನ್ನ ದಡ್ಡಿಗಳು ವೈರಿಗಳ ಚೆರ ಅತ್ತಿಗೆ ಪ್ರಾಣ ಬಿಟ್ಟಿದ್ದಾದರೆ ಓಳಿರ ವೀರ ಕರ್ಣನಿಗೆ ವೀರ ಸ್ವರ್ಗವಲ್ಲದೆ ಮತ್ತೆಲ್ಲಿರಾಯ ಮನೆಗೆ ಜಯ ಹೇ ಕಾಂತೆ ಇದೇನೆಂದು ಮಂಡೆ ಎತ್ತಿ ಮಾತನಾಡುವೆಯಲ್ಲ ನಿನ್ನ ಹೃದಯ ಶಾಂತವಾಗಿದ್ದರೆ ನನ್ನ ಧೈರ್ಯಗಳನ್ನು ಜಯಿಸಿ ಬರುವನು ಕಾಂತೆ ಹೇ ಪ್ರಾಣಪ್ರಿಯೇ ನೀನು ಶಾಂತಳಾಗಿ ಮುತ್ತಿನ ಆರತಿಯ ಮಾಡಿ ಕರದು ಕರ್ಪೂರ ವೀಳ್ಯವನ್ನು ಕೊಟ್ಟು ರತ್ನದ ಸಾಧನೆಯನ್ನಿಟ್ಟು ನಿನ್ನ ಮನದ ಸಂತೋಷ ಪಟ್ಟು ಕಳಿಸಿಕೊಡು ಸತಿ ಈ ಅನ್ನ ಸೌಭಾಗ್ಯವತಿ ತಿಳಿಸುವುದಿಲ್ಲವೇ ಒಂದು ಹೆಣ್ಣು
ಕರ ಮುಗಿದು ಸಿರಬಾಗಿ ಬೇಡಿತು. ಹಾ ನೀನು ಹೋಗೋದು ತರವಲ್ಲ ಮಾನವೂಪ ಆಯ್ತು ಕಾಂತಿ. ಈ ಪೀಠವನ್ನು ಅಲಂಕರಿಸು, ನಿನಗೆ ಜಯದಾರ್ತಿಯನ್ನು ಬೆಳೆದು ಮಾರಿಕಣ್ಣು ಓರಿ ಮ್ಯಾಲೆ ಎನ್ನ ಸತಿಯನ್ನು ಸಮಾಧಾನ ಪಡಿಸಿ ನೇಮವನ್ನು ಪಡೆದು ಕರ್ಪೂರ ವೇಳೆಯನ್ನು ತೆಗೆದುಕೊಂಡು ಬಂದನು. ಸಾರಥಿ ಮತ್ತೇನಿದೆ ಆಬು ವಲ್ಲಭನಿಗೆ ಎನ್ನ ಪರಾಕ್ರಮ ಈ ಯುದ್ಧದ ತೋರಿಸದಿರ್ತಾರ ಗೋಳಿರಿ ಜಗವಂಬೇಟಿ ಬಾದಿತ್ತ ಸಣ್ಣ ಸುಳ್ಳನಾಗಿ ಸಾರ್ಥಕೇನು ಸಾರಥಿ ಮತ್ತೇನಿದೆ ನಮ್ಮ ದುರ್ಯೋಧನ ಮಹಾರಾಜನ ಮಿತ್ತ ಬರ ಹೇಳುವಂತನಾಗತಿ ಜಾಗೃತಿ. ಸೂರನಾದ ಕರ್ಣ, ಧೀರನಾದ ದುರ್ಯೋಧನ, ಮತ್ತೇನು ಯುದ್ಧದ ಆಭರಣದ ಕೊರತೆಯಾಗಿರುವುದೇ? ಗೋಳಿರ್ಯೇ ಈ ತಕ್ಷಣ ಬೇಳಿದರೆ ಅದನ್ನು ಸಂಪೂರ್ಣಗೊಳಿಸುವುದಕ್ಕೆ ಈ ಕುರುಭೂಪತಿಯು ನಿರ್ಭಯವಾಗಿ ನಿಂತಿರುವನು. ರವಿನಂದನ ಯಾವುದು ಬೇಕು ಬೇಳಿ ತಕ್ಷಣ? ಆಹೋ ಕುರುಭೂಪತಿ, ಆಹೋ ರವಿನಂದನ, ಕಾರ್ಮುಗಿಲಿನಂತೆ ಕಂಗೊಳಿಪ ಮೇರ್ದಪ್ಪಿದ ಸಮುದ್ರದಂತಿರುವ ಈ ಸಮರಕ್ಕೆ ನನಗೆ ಸಾರಥಿಯನ್ನಾಗಿ ಮಾಡಿಕೊಟ್ಟಿದ್ದಾದರೆ ಕೆಳಗಾಗಿ ಒಡೆಯಬೇಕೆಂದು ಈ ಕರ್ಣನು ಸಂತಸ ಪಡುತ್ತೇನೋ. ಏದಂ ಚಿತ್ತಕ್ಕೆ ತೆಗೆದುಕೊಂಡು ನಡೆಸಿಕೊಡ ಈ ಕುರು ಚಕ್ರವರ್ತಿ ನೋಡನ್ನ ಪರಕ್ರಮದ ರೀತಿ ಸಾರಥಿ ಶಲ್ಯರಾಯನನ್ನು ಅತಿ ತೀವ್ರವಾಗಿ ಕುರು ರಾಯನವರ ಸಭೆಗೆ ಬಾರೆಂದು ನಿಲ್ಲದೆ ಹೋಗಿ ಕರೆತರ ಈ ದೂತ ಹೋಗು ನಿಂತಾಗುತ್ತ. ಆ
ಪಾದಕ್ಕೆ ವಂದಿಸುವೆನು ಬೇಗನೆ. ಕಲ್ಯಾಣವಾಗಲಿ ಕೌರವೆಂದ ಮೇಲೆ ಕೇಳ. ಆವೋ ಶಲ್ಯರಾಯ, ಎನ್ನ ಬರ ಮಾಡಿದ ಕಾರಣವೇನು? ಜಾಗ್ರತೆಯಿಂದ ಎನ್ನ ಮುಂದೆ ತಿಳಿಸ ಕೌರವೆಂದ. ಆವೋ ಮಾವನವರೇ, ಎನ್ನ ನುಡಿಯನ್ನು ನಡೆಸಿದೆಯಾದರೆ ನೀನೇ ಎನ್ನ ಜೀವ ಉಳಿಸಿದಂತಾಗುವುದು. ಹೇಗಾದರೂ ಮಾಡಿ ಈ ಕಾಳಗವಂ ಗೆಲ್ಲುವ ತಾಣ ನಿನ್ನಲ್ಲಿರುವುದು. ನಿನ್ನ ಮೇಲೆ ನನಗೆ ನಂಬಿಕೆಯಾಗಿರುವುದು ಮಾವ. ನಿನ್ನಿಂದಲೇ ನಡೆಯಲಿ ಕಾಳಗ. ಆಹೋ ರಾಜೇಂದ್ರನಾದ ಗುರುಭೂಪತಿ, ಏನಿರುವುದು ನಿನ್ನ ಮನಸ್ಸಿನ ಆಲೋಚನೆಯ ಭ್ರಾಂತಿ? ಆಪಾತ್ಮಾಕ್ಷಣಕ ಫೋಟ ಮಾಯಕ್ಕೆ ನೀ ಆತಕ್ಕೆ ವಧ ಪಡೆವೆ. ಸೋಲು ಗೆಲ್ಲದೆಂಬುದು ದೇವರ ಸ್ವಾಧೀನವಲ್ಲದೆ ಆತೇನು ಸಂಗತಿ ಹೇಳಿದರೆ ತಾನು ಸಾಧ್ಯ ಸಾಧ್ಯವೆಂಬುದು ಏನೆಂದು ತಿಳಿಯುತ್ತೆ ಕೌರವೆಂದ. ಸತ್ಯಂತಿ ಸಂಘ ಎಲ್ಲ ಕಡು ಭಯಂಕರನಾದ ಶಲ್ಯಭೂಪತಿ, ಪಟ್ಟ ಕಟ್ಟಿದ ಕರ್ಣನಿಗೆ ಸಾರಥಿಯಾಗುವ ಕೈ ಚಳಕ ನಿನ್ನಲ್ಲಿರುವುದಕ್ಕೆ ಬಹು ಯೋಚನೆ ಮಾಡುತ್ತಿದ್ದನು. ಈನ ಜಾತಿಯ ಕರ್ಣನಿಗೆ ಯಾರು ನಾನು ಸಾರಥಿಯಾಗಬೇಕೆ? ಆ ಕರ್ಣನಿಗೆ ಸಾರಥಿಯಾಗಿ ಈ ಕಾಳಗೋಂಬಿಯಗಾದರೂ ಜಯಿಸಿರಿ ಎಂದು ಕೈ ಮುಗಿದು ಬೇಡಿಕೊಳ್ಳುವೆ ಮಾವ. ಆ ಕರ್ಣನಿಗೆ ಸಾರಥಿಯಾಗುವ ಕ್ಷಣವ. ಏನಿದು ಕೌರವ, ನಿನ್ನ ಜಾಗಕ್ಕೆ ಬಂದಿರವನೆಂದು ಇಂಥ ಹೀನವಾದ ನುಡಿಯಲ್ಲ. ಭೂಮಿಪನಾದ ಬಲವಂತನಾದ ನಾನು ಆ ಸೂತನಾದ ಕಲಿಕರ್ಣನಿಗೆ ಸಾರಥಿಯಾಗಬೇಕೆ? ಹೌದು ಶಲ್ಯರ. ಓ ಗುರುನಂದನ, ಓ ಶಲ್ಯರಾಯ, ನನಗೆ ದಳಪತಿ ಪಟ್ಟವನ್ನು ಕಟ್ಟು ಆ ಸೂತನಾದ ಕಲಿಕರ್ಣನ ಮೇಲೆಗೆ ಸಾರಥಿಯನ್ನಾಗಿ ಮಾಡಿದ್ದೆಯಾದರೆ ಕಿತ್ತಿ ಬತ್ತಿ ಮಾಡಿಟ್ಟು ಪೂರ ದೇವತೆ ಮುಂದೆ ಸಾಲು ದೀಪ ಮಚ್ಚಿ ಯುದ್ಧ ಸಮಾಪ್ತಿ ಮಾಡದಿರ್ತಾರೆ. ಎಂದಿಗೂ ಪಿಡಿಯುವುದಿಲ್ಲವೆಂದು ಕುಲ ದೇವರ ಸಾಕ್ಷಿಯಾಗಿ ಹೇಳುತ್ತೇನೆ ಕೇಳು ಭೂನಾಥ. ಈ ಮಾತು ಸತ್ಯ. ಮಾವನವರೇ, ಕುರುನಂದನ, ನೀವು ಬಲವಂತರಲ್ಲವೆಂದು ಸಾರಥಿಯಾಗಬೇಕೆಂದು ಹೇಳಲಿಲ್ಲ. ಕರ್ಣ ಕೇಳಿದೆ ಕುರುನಂದನ. ಮಾಡುವವನಿಗಿಂತ ಮಾಡಿಸುವವನೇ ಅತಿ ಜಾಣನಾಗಬೇಕೆಂದು ಗಾದೆಯ ನುಡಿ ಇರುವುದು. ನಿನ್ನ ಗರ್ಭದೋರಿಯನ್ನ ಜೀವಮಣಿಯನ್ನಿಟ್ಟು ಈ ಯುದ್ಧ ನೀನೇ ಎನ್ನನ್ನು ಉದ್ಧಾರ ಮಾಡುವಂತಾಗುವುದು ಮಾವ. ಎನ್ನ ಮಸ್ತಕದೋರಿ ಹಿಡಿ ನಿನ್ನ ಎಷ್ಟು ಅಲ್ಪರ್ದಿನಿಯ ಕೃಷ್ಣ ಪಟ್ಟಬಹುದು. ಹಾಗಲ್ಲ ಗುರುಭೂಪತಿ, ಬಿಡು ನಿನ್ನ ಮನಸ್ಸಿನ ಭ್ರಾಂತಿ. ಕುರುನಂದನ, ಶಲ್ಯರಾಯ, ಶರರಟ ಶೃಂಗರಿಸಿ ಕರ್ಣನ ವೀರಹಂಕದನ್ನಾಗಿ ಧರಿಸಿ ಬರಬೇಕೆಂದು ಆಜ್ಞೆ ಮಾಡು. ನಾನು ಸಿದ್ಧನಾಗವನು. ಕೋಟೆ ಬಲಗೂಟಲ್ಲಿ ರಣವಾತಕ ನುಡಿಯಲಿ, ಸೈನ್ಯದ ಮುಂದಕ್ಕೆ ಸಾಗಲಿ. ಭ್ರಷ್ಟನಾದ ಅರ್ಜುನ, ಬಾಯಿ ಮುಚ್ಚಿಕೊಂಡ ಸುಮ್ಮನೆದ್ದರೆ ಕೆಟ್ಟ ಭಾಷೆಯ ನಡುವೆ ಆ ಕರ್ಣನಿಗೆ ಶಲ್ಯರಾಯನಂ ಸಾರಥಿಯನ್ನಾಗಿ ಮಾಡಿರುವೆ. ಮೊದಲು ಕೃಷ್ಣನ ಪಣಿ ಅಕ್ಷರವನ್ನಳಿಸಿ ರುಕ್ಮಿಣಿ, ಸತ್ಯಭಾಮ ಮೊದಲಾದವರು ನೊಂದುಕೊಳ್ಳುವಂತೆ ಮಾಡದಿದ್ದರೆ ಹೊಟ್ಟೆ ತಣ್ಣಗಾಗುವುದಿಲ್ಲ. ಶಲ್ಯರಾಯನೇ ತಕ್ಕ ಸಾರಥಿಯಾದ ಮೇಲೆ ಪಾಂಡವರ ಶಿರಮಂ ಧರೆಗಿಳಿಸುವ ಸಮರ ಸನ್ನದರಂ ಕಳಿಸಿಕೊಡುವೆ ಎಂದು ನಂಬುವೆ. ಶ್ರೀಕೃಷ್ಣಮೂರ್ತಿ ಅಥೋ ನೋಡಿದರು ಪಾರ್ಥ, ಈ ಜಾತಿಯವನಾದ ಕರ್ಣನಿಗೆ ಮೇಲ್ಗಣಿತ
ಪಿಡಿದು ವೀರಲಂಕೃತನಾಗಿ ನಡೆದು ಬಂದನು. ಶರವೆಲ್ಲಾದರಗಿಟ್ಟು ಲಂಗೋಟಿಯನ್ನು ಹುಟ್ಟು ಮೈಗೆ ಬಣ್ಣವನ್ನು ಬರೆದುಕೊಂಡು ಲೆಕ್ಕವಿಲ್ಲದ ಶೂರರಿಗೆ ಇದು ಗಾಬರಿಯಲ್ಲದೆ ಮತ್ತೇನು? ಬಾನು ನನ್ನವರ ಸರಸಮರವು ಬಾನು ನೇತ್ರನಿಗಾದರೂ ಅಸದಳವು. ಇಂಥ ಬಲ್ಲಿನ ಸರಸಮರವನ್ನು ಬಿಟ್ಟು ನಿನ್ನಲ್ಲಿಗೆ ಮಲ್ಲ ಯುದ್ಧಕ್ಕೆ ತಿಕ್ಕಾಡುವುದಕ್ಕೆ ಬರುವರೇ ಪಾರ್ಥ? ದುರೋಧೋ ನೀನೇತಿ ಸಮರ್ಥ? ಕರ್ಣ ಎನ್ನಂಬಲ್ಲಿದ್ದವನೆಂದು ಹರತು ಮನದೊಳಗ ನಾತ್ರಿಕೆಯನ್ನೇರಿ ಯಾವ ಯುದ್ಧಕ್ಕಾದರೂ ಬಾ ಎಂದು ಗಾಬರಿಯಿಂದ ಮಾತನಾಡ್ತಿವೆಯೋ ಭಂಡ. ನಿನ್ನ ಮಾರ್ಮಲಿತ ತೋಳುಗಳನ್ನು ಕೋರ್ಗಣ್ಣಗಳಿಂದ ಹರಿದ ಕಡವದೊರ್ತೊಡೆ ಬರಿರಿ ಸಾರ್ಥಕವೇನೋ ಕಿರೀಟಿ. ಈ ಜಗತ್ತಿನಲ್ಲಿ ನಿನಗೆ ನಾನೇ ಸರಿಸಾಟಿ. ಕರ್ಣ ನೀನ್ಯಾವ ವಿಜಯವಂತ? ಪಾರ್ಥ ನೀನ್ಯಾವ ವಿಜಯವಂತ? ಕಪಟಮಂ ತುಂಬಿ ತುಳುಕಾಡುವ ನೀನ್ಯಾವ ಪರಾಕ್ರಮನೋ? ನೀನ್ಯಾವ ಪರಾಕ್ರಮ ಲೇದಷ್ಟ? ನೀನು ಅಣ್ಣಯ್ಯನಲ್ಲಿಗೆ ಹೋಗಿ ದುರ್ವಾಕ್ಯಗಳನ್ನಾಟಿ ಸನ್ಮಾರ್ಗವಂತನ ಮೈಯೆಲ್ಲ ಹಂಬವಿನ ಗಾಯಗಳನ್ನು ಮಾಡಿ ರಕ್ತಾಂಬುದಿಯನ್ನು ಒದಸಿ ಮೂರ್ಛಿತರಾಗುವಂತೆ ಮಲಗಿಸಿ ಹೆಂಗಸಿನಂತೆ ಹೋಗುವಯ. ಹೋಳಿರ್ರೆ ಕೋರಿದೆಯಾದರೆ ಪಾಪುರೇ ಕರ್ಣ ಎಂದು ಕೊಂಡಾಡುತ್ತಿದ್ದನಲ್ಲದೆ ನಿನ್ನ ಚರಣಕ್ಕಾದರೂ ತೆಲವಾಗುತ್ತಿದ್ದೆ. ಭ್ರಷ್ಟ ಕರ್ಣ ಅರ್ಜುನ ನೀನು ಎಸೆದ ಅಗ್ನಿಯಾಸ್ತ್ರ ಮರಗಡದ ಈ ಜಲಾಸ್ತ್ರ ನಮ್ಮ ಹೂಟಿ ಬರ ಸೆಳೆದು ಬಿಟ್ಟವನ್ನೆತ್ತರಿಸಿಕೊಳ್ಳಲ ಈ ಭ್ರಷ್ಟ ಪರಮ ಪಾಪಿಷ್ಟ. ಕರ್ಣ ಮೂರು ಲೋಕದಲ್ಲಿ ನೀನೇ ಅತಿ ಸಮರ್ಥನೆಂದು ನಿನ್ನ ಗುರುತು ಇಲ್ಲದವರ ನಿನ್ನ ಕೀರ್ತಿ ಹೊಗಳುತ್ತಾ ಹೇಳಿದರೆ ಭ್ರಷ್ಟ ಮೂರು ಲೋಕದ ಗಂಡುಗಲ್ಲಿ ಗಾಂಧಿವಿಯಾಗಿರುವಲೇ ಭ್ರಷ್ಟ. ಕೇಳಿದವರು ಸುಮ್ಮನೆ ತಲೆ ಹಾಕುತ್ತಾ ಕೇಳುವವರಲ್ಲದೆ ಕಲಿಕ್ಕನ ಒಂದು ರೋಮ ಸಹ ನಡೆದಾಡುವುದಿಲ್ಲ. ಮೂರ್ಖ ಭ್ರಷ್ಟ ನೀನ್ಯಸ್ತ್ರಕ್ಕೆ ಬೋರ್ಗರೈವಾನಿಲಾಸ್ತ್ರವ ಮಧ್ಯದ ಖಂಡಿಸಿ ನಿನ್ನನ್ನು ನಿನ್ನ ರಥವನ್ನು ನಿನ್ನ ಸಾರಥಿಯನ್ನು ಅಂತರಿಕ್ಷದ ಅಡ್ಡಾಡಿಸಿದಂತೆ ಹಾಡಿಸದಿರುತ್ತದೆ. ಸಾರ್ಥಕವೇನು ಪಾರ್ಥ? ಆಯ್ತು ನಿನ್ನ ಧರ್ಮಾರ್ಥ. ಆಹೋ ಶಲ್ಯರಾಜ ಮಿತ್ತ ದುರ್ಯೋಧನ ಕುದುರೆಗಳಂಗ ಬಾಪುರ ಕರ್ಣ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ ಈ ಮುಖಂದರ ನಿನ್ನ ಸಾರಥಿಯಾಗಿ ಬಂದಿದ್ದಕ್ಕೆ ಸಾರ್ಥಕವಾಯಿತು. ಬಳಿರೆ ಆಕಾಶದ ಸುಳಿಗಾರಿಯಿಂದ ತಿರುತಿರಿಗೆ ಭೂಮಿಗೆ ಬಂದಿತ ನಿನ್ನನ್ನೇ ಬದಂತ ರಥವಂ ಗಮನಿಸುವ ನಿನಗೆ ವಿಜಯವಾಗಲೇ ರವಿತನಯ ನಿನ್ನ ನೋಡಿ ಎದುರಾಯ್ತು ಆಶ್ಚರ್ಯ. ಜಗತ್ಕರ್ತ ನೋಡಿದೆಯಾ ಎದುರಾಳಿ ಕಾರಣನ ಸಾಮರ್ಥ್ಯ? ಇವನ ಅತ್ಯುನ್ನತ ಪರಾಕ್ರಮಿಗೆ ಮೂರು ಮೂರ್ತಿಗಳಿಗೂ ಭಾಸವಾಗಿರುವುದು. ಅಂದ ಮಾತ್ರದಲ್ಲಿ ಇವನ ಯುದ್ಧವು ವಿಚಿತ್ರವಾಗಿರುವುದು. ಬ್ರಹ್ಮಾಂಡವ ಉದರದ ತುಂಬಿದ ನಿರ್ಮಲ ಮೂರ್ತಿಯು ನಾನು. ಮೂರು ಲೋಕಕ್ಕೆ ಗಂಡ ನೆನೆಸಿಕೊಂಡ ಗಾಂಡೀವಿ ನೀನು. ಬೇರ್ಬೆಟ್ಟೆಗಳನ್ನು ರೋಗ ಕೋಪದಲ್ಲಿ ಬಚ್ಚಿಟ್ಟುಕೊಂಡು ಹಾರುತ್ತಾ ಬರುವ ಈ ನಮ್ಮ ಧ್ವಜದಲ್ಲಿರುವ ಬಳಿರಿಯ ವೀರ ಹನುಮಂತನ ಕಂಚಿನಿಂದ ಅತಿ ಭಾರವಾಗಿ ಮಿಂಚುತ್ತಾ ಬರುವ ಈ ನಮ್ಮ ರಥವನ್ನು ಸುಂಟರ ಗಾಳಿಯಂತೆ ಗಗನ ಮಂಡಲದ ತಿರುಗುವಂತೆ ಹೊಡೆದ ಇವನ ಎಕ್ಕಳಿಕೆಗೆ ತಲೆದೂಗಿದೆ. ಇಂದಕ್ಕೆ ಸೂರ್ಯ ನಾರಾಯಣನು ಈ ಕಣ್ಣಿಗೆ ಪ್ರೇಮಲಿ ಕಾಂಡ ಕುಂಡಲ ಅಮೃತ ಕಲಶಗಳನ್ನು ಕೊಟ್ಟಿರುವನು. ಪಾರ್ಥ ಜನರಿಗೆ ಶುಭಮುಹೂರ್ತ. ಆವೋ ಶ್ರೀಕೃಷ್ಣ ಮೂರ್ತಿ ನನಗೆ ವಿಪರೀತವಾಗುವುದು. ಅವನ ರಥವು ಕಣ್ಣಿಗೆ ಕಾಣದಂತೆ
ಅಷ್ಟಲ್ಲ, ಇವನ ಹುಲ್ಲು ರಥವು ಭುವನವೆಲ್ಲ ತಿರುಗುವಂತೆ ನೀವು ಹೊಡೆದರು ಮೂರ್ಖರಿಗೆ ಇದು ವಿಚಿತ್ರವಾಗಿ ಕಾಣುವುದು ನಿನಗೆ ಅಚ್ಚರವಾಗಿರುವುದು. ಇರಲಿ, ತ್ರಿವಿಕ್ರಮ ಒಂದವನಿಂದ ರಥದಲ್ಲಿರುವಾಗ ವಿರತನಾಗಿ ಬಾಯಿ ಊಡಿಯಾಗುವಂತೆ ಹೊಡೆದ ಇವನ ಹೆಗ್ಗಳಿಕೆಗೆ ತಲೆದೂಡಿದೆ. ಹಿಂದಕ್ಕೆ ಸೂರ್ಯ ನಾರಾಯಣನು ಈ ಕಣ್ಣನಿಗೆ ಪ್ರೇಮದಿಂದ ಕಾಂಡ ಕುಂಡಲ ಅಮೃತ ಕಳಶವನ್ನು ಕೊಟ್ಟಿರುವನು. ಈ ಎರಡರಲ್ಲಿ ಒಂದು ವಸ್ತುವು ನಿನ್ನಲ್ಲಿ ಗಟ್ಟಿಯಾಗಿದ್ದರೆ ತ್ರಿವಿಕ್ರಮ ಒಂದವು ನಿನ್ನ ಮೈ ಮೇಲೆ ಕೈ ಎತ್ತಿ ಬಂದರು ನಿನ್ನ ಪ್ರಾಣಕ್ಕೆ ಧಕ್ಕೆವಿಲ್ಲವೆಂದು ಹೇಳುತ್ತಿರುವನು. ತಿಳಿಯಿತೆ ಸವ್ಯಸಾಚಿ? ಇದರ ಉದ್ದೇಶವಾಗಿ ಈ ಕೃಷ್ಣನು ಪಡುವ ಕಷ್ಟ ಇಷ್ಟೇ ಎಂದು ಹೇಳುವುದಕ್ಕೆ ಸೃಷ್ಟಿಕರ್ತನಿಗೂ ತಿಳಿಯದು. ನೀನು ಮನ ಬಂದಂತೆ ಎನ್ನ ಮೇಲೆ ನಿಷ್ಠುರಗೊಳ್ಳುವೆಯ, ಗಟ್ಟಿಸಿ ನೀನು ರಥವು ಬಿಟ್ಟು ಹೋಗಲಿಕ್ಕೆ ಹೇಳುವೆಯಲ್ಲ, ನಿನಗೆ ಯುಕ್ತಿಯನ್ನು ಹೇಳುವೆ ಕೇಳು. ಅದೇನು ಹೇಳು ಪರಮಾತ್ಮ? ಆ ಸರ್ಪ ಬಾಣವು ನಿನ್ನ ತಲೆಯ ಮೆಟ್ಟುವುದಕ್ಕೆ ಕರ್ಣನಿಗೆ ಕಂಟಕ ತೊಡು ಎಂದು ಆಜ್ಞೆ ಮಾಡುವುದು. ಆ ಸರ್ಪ ಬಾಣವನ್ನು ಆ ಕಾಣನು ನಿನ್ನ ಕಂಠಕ್ಕೆ ತೊಟ್ಟು ಸೆಳೆದ ಬಿಟ್ಟ ಮಾತ್ರದ ಆ ಸರ್ಪ ಬಾಣವು ಆರ್ಪಡಿಸುತ್ತಾ ಬರುವುದರೊಳಗಾಗಿ ನಾನು ನಮ್ಮ ರಥವನ್ನು ನನ್ನ ಹೆಬ್ಬೆಟ್ಟಿನಿಂದ ಭೂಮಿಗೆ ಮೆಟ್ಟಿ ಇಳಿಯುವಂತೆ ಮಾಡುವೆನು. ಆಗ ನೀನು ನಿನ್ನ ಶಿರವನ್ನು ಸ್ವಲ್ಪ ತಗ್ಗಿಸು, ನಿನ್ನ ನೆತ್ತಿಯ ಮೇಲಿನ ಕಿರೀಟವನ್ನು ಕಿತ್ತುಕೊಂಡು ಹೋಗುವುದು. ಈ ಯುದ್ಧದಲ್ಲಿ ಸರ್ಪ ಬಾಣದ ಕರ್ಮ ಭಾಂಗವಾಗುವಂತೆ ಮಾಡುವೆನು. ತಿಳಿಯಿತೆ ಸವ್ಯಸಾಚಿ? ಸಂಭವನಾದ ಕರ್ಣ, ಇಂದ್ರ ಸಂಭವನಾದ ಪಾರ್ಥ, ನಿನ್ನ ಕೋರ್ಕಣ ದೆಬ್ಬೆಗೆ ದಿಗ್ಭ್ರಮಣ ಪಂಡಿಪನೆಂದು ಮಾಡಿ ಒಪ್ಪಿಸಿ ನಿಂತಿರುವ, ಸಹಜವಾಗಿ ಒಪ್ಪಿಸಿ ನಿಂತಿರುವೆ. ನೀನೇನು ಮಾಡಬದಲೇ ಭ್ರಷ್ಟ? ನಿನ್ನ ಗರ್ಭಮಯ ನಾಶವಾಗುವುದು. ನೀನಂತ ಬಲವಂತನಾಗಿದ್ದರೆ ನಾಶ ಮಾಡಲೇ ಭ್ರಷ್ಟ. ಈ ಭದ್ರ ವಿಗ್ರಹ ಮೂರ್ತಿ ರೌದ್ರ ರಸದ ಗಟ್ಟಿ ಕೋಪಾಗ್ನಿಯ ಮೆಟ್ಟಿ ಸಿಟ್ಟಿನಲ್ಲಿರುವ ಪಾರ್ಥನ ಕೈಯಲ್ಲಿ ಹೋಗೆಂದು ದೇವತೆ ನಿನಗೆ ಹೆಸರನ್ನಿಟ್ಟು ಕೋಣನಿಗೆ ಬಂಡಾರವ ಮಚ್ಚಿಬಿಟ್ಟಂತೆ ಬ್ರಹ್ಮದೇವನು ನಿನ್ನ ಬಳಿಯಲ್ಲಿ ಲಿಖಿತ ಬರೆದಿಟ್ಟಿರುವನು. ಇದು ಮಾತ್ರ ಗಟ್ಟಿ. ಎಲೈ ಭ್ರಷ್ಟ ಕರ್ಣ, ಎಲೈ ಪಾರ್ಥನಾದ ಭ್ರಷ್ಟ, ಇಂಡಿಯಂ ಹಿಡಿದ ಬಿಡಾನನ್ನು ಹೊತ್ತು ಬಿನ್ನೋದ ಮಾಡಿ ನಿಂಗಿದಂತೆ ನಿನ್ನೋಲ್ಗಡ ದಾಡಿ ತಡೆದ ನಂತರ ನಿನ್ನ ನಿನಗೆ 90, ಕೌರವನಿಗೆ 70, ಅಶ್ವತ್ಥಾಮನಿಗೆ 70, ಶಕುನಿಗೆ 60, ಸಟ್ರದಿಗರಿಗೆ 50, ಇನ್ನುಳಿದ ವೀರರಿಗೆಲ್ಲ 40, 30, 20, 10, 5, ನಾಲ್ಕರ ಕೊಳಗೊಂದು ಇಂಥ ವಿಚಿತ್ರಮವಾದ ಅಕ್ಷಯ ಬಾಣವ ಪ್ರಯೋಗ ಮಾಡುವೆ. ಸಹಿಸಿಕೋ, ಹೂಡಿ ಹೊಡೆಯುವ. ಹೇಳಿಯಾದ ಪಾರ್ಥ, ಭ್ರಷ್ಟನಾದ ಕರ್ಣ, ಎಲ್ಲಿಯವರೆಗೂ ನಿನ್ನ ಅಕ್ಷಯ ಬಾಣವನ್ನು ಕತ್ತರಿಸಿ ಧಾತ್ರಿಗೆ ಕಡೆಯಿದೆ ಓನಿಟ್ಟ ದ್ರವ್ಯ ಹಾಳಾದ ಬಾಣಗೋಳಾಡುವಂತೆ ನಿನ್ನ ಮಾಂಡಿಗೆ 7 ರೂಪಾಯಿ ಬಾಣಗಳನ್ನೆಲ್ಲ ಹಾಳು ಮಾಡಿದೆ. ಋಣಪಾತದಿಂದ ತೋಳ ನೆತ್ತಿ ನಿಂತ ನರನಂತೆ ನಿನ್ನ ಮಂಡಿಗೆ 7 ರೂಪಾಯಿ ಬಾಣಗಳನ್ನೆಲ್ಲ ಎತ್ತಿ ನಿಲ್ಲುವಂತೆ ಮಾಡಿದೆ. ಎಲೈ ಅರ್ಜುನ, ಇಲ್ಲಿಗೆ ನಿನ್ನ ನಾಟಕವೆಲ್ಲ ಮುಗಿಯಿತ. ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಯರ ಪಾದವೊಮ್ಮಿಡಿ ನಿನಗೆ ಧನುರ್ವಿದ್ಯೆ ಕೊಲಿಸಿಕೊಟ್ಟ ಗುರು ದ್ರೋಣರ ಪಾದ ಸ್ಮರಿಸಿಕ. ಅದು ಯಾತಕಂದ್ರೆ ಈಗ ನಾನು ತೊಡುವ ಸರ್ಪಾತ್ರದಿಂದ ನಿನ್ನ ಶಿರ ಹರಿಯದೆರ್ತೊಡೆ ಬಳಿದ ಪ್ರಾಚಿಯಲ್ಲಿ ಗುರು ದ್ರೋಹ ಮಾಡಿದ ಪಾಪ ನನಗೆ ಉಂಟಾಗಲೇ. ಎಲೈ ವಿಭತ್ಸ ಕರ್ಣ, ಎಲ್ಲಿಗೆ ನಿನ್ನ ರಣೋತ್ಸವವೆಲ್ಲ ಮುಗಿಯಿತು, ನಿನ್ನ ಹಣೆ ಬರಾದ ಅಕ್ಷರ ಅಳಿಸಿತು, ನಿನ್ನ ಹಣೆ ವಿಜಯ ಎಂಬ ತಬಕು ಒಡೆದು ಬರೆದಾಗಿತ್ತು. ಕಿರೀಟಿ, ಸವ್ಯಸಾಚಿ, ಪಾರ್ಥ, ಧನುಂಜಯ ಎಂಬ ನಾಮ ಇಂದಿಗೆ ಬಾಯಿಲ್ಲದಂತಾಯ್ತು. ನಾಮಗಳನ್ನು ಈ ಅರ್ಜುನಿಗೆ ಸಲ್ಲುವುದಲ್ಲ. ನಿನ್ನನ್ನು ಬಂದ ತನದಿ ಕೊಲ್ಲುವೇ ಪಕ್ಕ ಕುಲ ಕಂಟಕನ ನೀಚ ಬುದ್ಧಿಯವನ. ಈಗ ನಾನು ಸರ್ಪಾಸ್ತ್ರವನ್ನು ತೊಡುವ ಈ ಕೋರ್ಗನಿಗೆ ಎದೆವಟ್ಟು ನಿಂತುಕೊಳ್ಳಲೇ ಪಾರ್ಥ. ಆಯಿತು ನಿನ್ನ ಧನ್ಯವಾದ. ಆಹಾ, ಇದು ಏನು? ಕಂಠದವರೆಗೂ ತೊಟ್ಟರೆ ಕಂಠವನ್ನರಿವೆನೆಂದು ಸರ್ಪಾಸ್ತ್ರವನ್ನು ತೊಟ್ಟರೆ ತಲೆಯ ಮೇಲಿರುವ ಕಿರೀಟವನ್ನು ತೆಗೆದುಕೊಂಡು ಆರ್ಭಟಿಸುತ್ತಾ ಹೋಗಿ ತನ್ನ ಮುಕುಟವನ್ನು ಬಿಸಾಡಿ
ತಿರುಗಿಯನ್ನ ಸೇರಿಕೊಂಡು ಮತ್ತೆ ತೊಡು ಎಂದು ಬೇಡಿಕೊಳ್ಳುವುದು, ಇದಕ್ಕೆ ನಾನೇನು ಮಾಡುವುದು? ಎನ್ನ ತಾಯಿಗೆ ಕೊಟ್ಟ ಬಾಣ ತೊಡುವುದಿಲ್ಲವೆಂದು ವಚನವನ್ನು ಕೊಟ್ಟಿರುವೆ. ವಚನ ಭ್ರಷ್ಟನಾಗಿ ಬಾಳುವುದು ಈ ಕರ್ಣನಿಂದೆಂದಿಗೂ ಆಗದ. ನೀನೆಷ್ಟು ಬೇಡಿಕೊಂಡರೂ ನಾನು ತೊಡುವುದಿಲ್ಲ. ಆಚೆಗೆ ನಡೆಯೇ ಸರ್ಪಾಸವೇ. ಈ ಕರ್ಣ ಏನಿದೆ ದುರ್ವಚನ? ಅದೇನಾಗಿರುವುದು ಮಾವನವರೇ? ಈ ರಣರಂಗದಲ್ಲಿ ನೀನು ವಚನಕ್ಕೆ ಬಡಿದಾಡಿದರೆ ನಿನ್ನ ನಂಬಿ ದಳಪತಿ ಪಟ್ಟವನ್ನು ಕಟ್ಟಿ ಕಳಿಸಿದ ಕೌರವರ ಕೋಟೆಯನ್ನು ಕತ್ತರಿಸಿದಂತಾಗುವುದಿಲ್ಲ ಮೂರ್ಖ. ಈ ಭಂಡ ಕರ್ಣ ಆಹೋ ಮುದಿಸಲ್ಲ. ಈ ಕಳಗದಲ್ಲಿ ಬಂದು ಬಳಗ ಪುತ್ರ ಮಿತ್ರ ನಮ್ಮ ಸಂದೇಹವಿಲ್ಲ. ಈ ಸರ್ಪಾಸುರ ಬಾಣವಂ ತೊಟ್ಟರೆ ನಾನು ನಿನ್ನ ಸಾರಥಿ ಆಗುವೆ, ಇಲ್ಲವಾದರೆ ಈ ಕ್ಷಣವೇ ರಣರಂಗವನ್ನು ತ್ಯಜಿಸಿ ಬಿಡುವೆ. ನಿನ್ನ ಇಚ್ಛೆಯಂತಿರುಪದವಮ್ಮೆಲ್ಲವಂ ಮಿಚ್ಚಿ ಹೇಳ ರವಿಜಾತ, ನೀನೊಬ್ಬ ಸೂತ. ಆಹೋ ಶಲ್ಯರಾಯ. ಆಹೋ ಕರ್ಣ. ಈ ಕರ್ಣನು ವಚನಕ್ಕೆ ಬಡದಾಡುವನಲ್ಲದೆ ವಚನ ತಪ್ಪಿ ಮಾತು ತಪ್ಪಿ ಈ ಘಾತಕದ ವಾಸ ಮಾಡುವುದು ಈ ಕರ್ಣನಿಂದ ಎಂದಿಗೂ ಆಗದು. ನಿನಗೆ ಪ್ರೀತಿ ಇದ್ದರೆ ನನಗೆ ಸೂತನಾಗಿ ಕಡೆಗಣಿಸಬಹುದು, ಇಲ್ಲವಾದರೆ ಬಿಟ್ಟು ಹೋಗಬಹುದು. ನಾನೆಷ್ಟು ಮಾತ್ರಕ್ಕೂ ಸರ್ಪಾಸ್ತ್ರವನ್ನು ತೊಡುವುದು ತರವಲ್ಲ ಮಾವ. ನೋಡು ಎಲ್ಲ ಪರಾಕ್ರಮ. ಎಲ್ಲ ಈ ಕಬ್ಬಲಿಗನೇ ಎಷ್ಟು ಹೇಳಿದರ ಬಿಟ್ಟವ ನಾಯಿ ಕಾಲದಲ್ಲಿ ನಿನ್ನ ಕಬ್ಬು ತರವ ಬಳಿರಿ. ಇನ್ನು ನಿನ್ನ ಸಾವಾಸ ಬೇಡ, ಸಾಕು ಸಾಕು ಕಾಕಮತಿ. ಈ ಹೋಗಲು ಹೋಗಲು ಜಾಗತಿ. ಪಾರ್ಥ ಜಗತ್ಕರ್ತ, ವೈರಿಗಳ ಅಸಹಾಯಕತೆ ನೋಡಿದೆಯ ಮನದೊಳ ಹರ್ಷಂ ತಾರಿದೆಯ. ಇಲ್ಲಿಗೆ ಈ ಕರ್ಣನ ನಾಟಕ ಎರಡಂಕವಾಯಿತು. ಈ ಕಡೆ ಸಂಧಿಯು ಯಾವ ಪ್ರಕಾರವಾಗಿ ಮುಗಿಸಬೇಕೆಂಬುದು ನನಗೆ ಆಲೋಚನೆ ಒಳೆಯಿತು. ಕಲಶಗಳನ್ನು ಇರುವವು ಅವನ್ ತೆಗೆಯುತ್ತದೆ, ಇವನು ದಿವ್ಯಗತನಾಗುವುದಿಲ್ಲ. ತ್ಯಾಗದಲ್ಲಿ ಪ್ರಸಿದ್ಧನಾದ ಭಕ್ತನಂ ಇಂತಹ ದುರ್ಬಲನ ಸಂಧಿಯಲ್ಲಿ ಪರೀಕ್ಷೆ ಮಾಡುವ ಪ್ರಸಂಗ ಇದೇ ಸರಿ. ಈ ಮಾಯಾಕಾರನಿಗೆ ಇದೊಂದು ಉಪಾಯ ಬಿಟ್ಟರೆ ಬೇರೊಂದು ಉಪಾಯವಿಲ್ಲ. ಇಕೋನ್ ಎನ್ನ ಮೂರ್ತಿಯು ಬಡ ಬ್ರಾಹ್ಮಣನಾಗಿ ಕಳುಹಿಸುವೆ ಪಾರ್ಥ, ಇದು ನಿನಗೆ ಶುಭ ಮುಹೂರ್ತ. ಅಹೋ ಭಕ್ತ ಶಿರೋಮಣಿಯಾದ ಕರ್ಣ, ಎಲ್ಲ ಭಕ್ತ ಶಿರೋಮಣಿಯಾದ ಕರ್ಣ, ಪುರೋಹಿತರೇ, ನೀನು ತ್ಯಾಗಿ ಎಂಬ ವಾರ್ತೆಯು 3 ಲೋಕದೊಳಗೆ ಪಸರಿಸಿರುವುದು. ಅದನ್ನು ಕೇಳಿ ನಿನ್ನ ಹತ್ತಿರ ಭಿಕ್ಷೆಯನ್ನು ಬೇಡುವುದಕ್ಕೆ ಬಂದಿರುವೆನು. ಈಗಿನ ಸುಮಂಗಲವಾದ ಭಕ್ತ ಶಿರೋಮಣಿ, ಈ ಭಿಕ್ಷುಕನು ಯಾವ ವಸ್ತುವನ್ನು ಬೇಡುವೆನೆಂದರೆ, ಅದು ಯಾವ ವಸ್ತು ಪುರೋಹಿತರೇ? ನಿನ್ನಲ್ಲಿ ಮಹತ್ತರವಾದ ವಸ್ತುವು ಈ ಭಿಕ್ಷುಕನ ಕಣ್ಣಿಗೆ ಕಾಣಬರುವುದು. ನೀನಾಗಿ ಕೊಡುತ್ತೇನೆಂಬುದಾದರೆ ನಿಸ್ಸಂದೇಹವಾಗಿ ಕೇಳುವೆ. ಹೀಗೆ ವೀರನಾದ ಕಲಿಕರ್ಣವೇ. ಆಹೋ ಸ್ವಾಮಿ, ನಾ ಧನ್ಯನಾದೆನು. ತಮಗ್ಯಾವ ವಸ್ತು ಬೇಕು ಬೇಳಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ವೀರಾಗ್ರೇಶ್ವರ, ಪುರೋಹಿತರೇ, ನಿನ್ನ ಕಪಾಲ ಭಾಗಗಳು ಪ್ರಕಾಶಿಸುವ ಕರ್ಣಕುಂಡಲವನ್ನು ಯಾಚಿಸುವೆನು, ನನಗೆ ಬೇರೇನು ಬೇಡ. ಕಂಡೆಯ ವೀರಾಧಿವೀರನೇ. ಏ ಮಾಯ ಕಾರಣನಾದ ಕೃಷ್ಣ, ನಿನಗೆ ಕರ್ಣಕುಂಡಲ ಅಮೃತ ಕಲಸಾಂಗಳ ಬೇಕೆ? ಹಾಗಾದರೆ ತೆಗೆದುಕೊಳ್ಳಿರಿ, ಎನ್ನ ಪ್ರಾಣಕ್ಕಿಂತ ದಾನವೇ ತೊಟ್ಟರು ಸ್ವಾಮಿ, ಸಜ್ಜನ ಪ್ರೇಮಿ. ಫಲ ಕಲಿಕರ್ಣನೇ, ಈ ಭೂಮಂಡಲದ ಈ ತ್ಯಾಗಿ ಎಂದು ತ್ರಿಲೋಕದಲ್ಲಿಯೂ ನಿನ್ನಂಥ ದಾನವೀರಿ ಶೂರಕರ್ಣ ಯಾರಿಲ್ಲವೆಂದು ಅಚಂದ್ರಾರ್ಕರಿರುವ ಬರೆಯುವುದು ನಿನ್ನ ಹೆಸರು ಅಚಂದ್ರಾರ್ಕ ಉಳಿಯಿರಿ. ನಿನಗೆ ವರವನ್ನು ಕೊಡುವೆ, ಆಶಿಸುವೆ ಕರ್ಣ. ನಾನಿನ್ನು ಹೋಗುವೆನು ಈ ಕ್ಷಣ. ನಿಶ್ಚಿಂತನಾಗಿ ಹೋಗಿ ಬರುವಂತರಾಗಿರಿ ಪುರೋಹಿತರೇ. ಹೇ ಪಾರ್ಥ ಜಗತ್ಕರ್ತ, ಕರ್ಣನ ಸಾಮರ್ಥ್ಯವೆಲ್ಲ ತೆಗೆದುಕೊಂಡು ಬಂದೆನು. ನೀನು ಗಾಂಡಿಯೋಳ ಪಾಶುಪ ಶಾಸ್ತ್ರ ಮೂಡಿ ಕರ್ಣನ ಶಿರವ ತೆಗೆಯುವಂತರಾಗು ಅರ್ಜುನ. ಮಾಡೀಗ ಈ ಗಾಂಡಿವಿಯೋ ಸಿಂಹಗರ್ಜನ. ಆಹೋ ದೇವಕಿ ನಂದನ, ನಂದನ ಹೋಳಿರ್ರೆ ಕರ್ಣನ ಪಾಶುಪತಾಸ್ತ್ರದಿಂದ ಒಡೆಯಬೇಕೆಂದರೆ ಎನ್ನ ಮನಸ್ಸು ಒಡ ಪಡೆದು ದೇಹ
ತತ್ತರಿಸುವುದು, ಕೈಕಾಲುಗಳು ನಡುಗುವವು, ಕರ್ಣಾರಸವು ತಲೆಗೆ ಏರುವುದು, ನನಗೆ ದುಃಖ ಕಾಣುವುದು, ಏನು ಹೇಳಲಿ ಶ್ರೀಕೃಷ್ಣ ನಾಯ, ಇದೇನೋ ಆಶ್ಚರ್ಯ. ಎಲೈ ಮರಳಪಾಡ್ತಾನೆ ಜಗತ್ಕರ್ತನೆ, ವೈರಿಗಳೇ ಆಪತ್ ಬಂದಾಗ ಛಲದಿಂದ ಕೋಪಾಭರಿತನಾಗಿ ಸಂಹರಿಸಬೇಕು. ಈ ಸಮಯದಲ್ಲಿ ಇವನನ್ನು ಬಿಟ್ಟರೆ ತ್ರಿಮೂರ್ತಿಗಳಿಂದಲೂ ಇವನನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಫಲ್ಗುಣ, ಆಡಿಸಿವನ ಪ್ರಾಣ. ಆವೋ ನಾರಾಯಣ. ಫಲ್ಗುಣ, ಒಲಿರೆ ಬಾಣಗಳಿಂದ ಹೊಡೆಯಬೇಕೆಂದರೆ ಎನ್ನ ಮನಸ್ಸು ಒಡಪಡದು, ಎನ್ನ ಕೈಕಾಲಗಳ ಮೇಲೆ ಏಳಲಾರವು. ಇವನೇನು ಅಣ್ಣನೇ, ತಮ್ಮನೇ, ಬಂಧುವೇ, ಬಳಗವೇ? ಈ ಸಮಯದಲ್ಲಿ ನಿನ್ನ ಕಪಟ ಗುಣವನ್ನು ತೋರದಿರು ನಾರಾಯಣ. ಇವನ್ಯಾರು ಬೇಡ ತಕ್ಷಣ ಜಗತ್ಕರ್ತ ಹೇಳುವೆನು ಕೇಳೋ. ಅದೇನು ಚೆನ್ನಾಗಿ ಹೇಳು. ಹರವೇ ನಿನಗೆ ಓ ವೀರಪಾಲನೆ. ಹರವೇ ನಿನಗೆ ಓ ವೀರಪಾಲನೆ. ಫಲ್ಗುಣನ ಮೇಲೆ ಅಂತಃಕರಣ ಹುಟ್ಟಿತೇನೋ ಈ ಕ್ಷಣ. ಹೌದು ಪರಮಾತ್ಮ. ಪಾರ್ಥ, ಜಗತ್ಕರ್ತ, ಇವನು ಯಾರು ಎಂದು ಕೇಳಿದೆಯಾ? ಹಿಂದಕ್ಕೆ ಚಕ್ರಬಿಂಬದ ಕೋಟೆಯಲ್ಲಿ ನಿನ್ನ ಮಗನಾದ ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸಿದ ಮಹಾಪಾಪಿಯು. ಆ ಸಮಯದಲ್ಲಿ ನಿನ್ನ ಮಗನಾದ ಅಭಿಮನ್ಯುವು ಜನಕನಾದ ಪಾರ್ಥ ಅಪ್ಪ ಅಪ್ಪ ಎಂದು ತಂದೆ ಎಂದು ಗೋಳದ ಪ್ರಾಣ ಬಿಟ್ಟಾಗ ನಿನ್ನಂತೆ ಈ ಬಂಡ ಕಾಣನಿಗೆ ಅಂತಃಕರಣ ಹುಟ್ಟಿತೇನೋ? ಧನಂಜಯ, ಜಗದೊಡೆಯ, ಇವನು ಮಹಾ ಪಾಪಿಯು. ಇವನು ಮಹಾ ಕಡು ಮೂರ್ಖನು. ಕಡುಗಲಿಯಾದ ಫಲ್ಗುಣ, ಆಡಿಸಿವನ ಪ್ರಾಣ. ಎಲೈ ಸೂತ ಸಂಭವನಾದ ಕೆಟ್ಟ ಗುಣವುಳ್ಳ ನೀಚಿಯ ಕಟ್ಟ ಜಾತಿಯ ಬಣ್ಣ ಕರ್ಣ. ಕೆಟ್ಟ ಗುಣಗಳನ್ನು ಹೊಟ್ಟೆಯಲ್ಲಿ ತುಂಬಿಕೊಂಡಿದ್ದ ಧೂರ್ತನಾದ ಪಾರ್ಥ. ಹಿಂದಕ್ಕೆ ಎನ್ನ ಮಗನಾದ ಅಭಿಮನ್ಯುವನ್ನು ಹಿಂದೆ ನಿಂತು ಕೈಗಳನ್ನು ಕತ್ತರಿಸಿ ಹತ್ಯೆ ಮಾಡಿದ ಮಹಾಪಾಪಿಯೇ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂಡ. ಗಗನಾಂತರಕ್ಕೆ ಹಾರಿಸಿಬಿಡುವುದು ಎಲೈ ಪಾರ್ಥನೆಂಬ ಬಂಡ. ಎಲೈ ಕರ್ಣನೆಂಬ ಷಂಡ. ನೀನೇ ಅದೇ ಪ್ರಕಾರವಾಗಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಭ್ರಷ್ಟ. ಮುಗಿದು ನಿನ್ನ ಅದೃಷ್ಟ. ಪಾರ್ಥ, ಜಗತ್ಕರ್ತ, ಇಲ್ಲಿಗೆ
ಹುಟ್ಟಿದ ಅಣ್ಣನಾಗಬೇಕು ಪಾರ್ಥ. ಇದೇ ನೋಡ ನಿಜವಾದ ಅರ್ಥ. ಅಯ್ಯೋ ಕೃಷ್ಣ, ಎನ್ನ ಕೈಯಿಂದಲೇ ಎಂತ ಹತ್ಯವನ್ನು ಮಾಡಿಬಿಟ್ಟೆಯಲ್ಲ.